ಎಲ್ರಿಗೂ ನಮಸ್ಕಾರ. ಏನು ಸಮಾಚಾರ? ಟಾಕ್ಸಿಕ್ದು ಒಂದಾದ್ಮೇಲೆ ಒಂದು ಅಪ್ಡೇಟ್ ಬರ್ತಾನೆ ಇದೆ. ಸಾಕಷ್ಟು ಜನ ವಿಡಿಯೋ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಆಲ್ಸೋ ಈ ಟ್ವಿಟ್ಟರಲ್ಲಿ ಟ್ರೆಂಡ್ ನಡೀತಾನೆ ಇದೆ. ಇನ್ಸ್ಟಾಗ್ರಾಮಲ್ಲಂತೂ ಬ್ರೇಕ್ಲೆಸ್ ಹೋಗ್ತಾನೆ ಇದೆ ಅಪ್ಡೇಟ್ಸು. ಇಲ್ಲಿ ವಿಷಯ ಏನಪ್ಪ ಅಂತಂದರೆ, ಒಂದಷ್ಟು ಅಪ್ಡೇಟ್ಸು ಮೊಬೈಲಲ್ಲಿ ನೋಡ್ತಾ ಇದ್ದೆ ಅವಾಗಲೇ ಕುತ್ಕೊಂಡು. ಡಿಸ್ಟ್ರಿಬ್ಯೂಟರ್ಸ್ದು ಒಂದು ಲಿಸ್ಟ್ ಬಂದಿತ್ತು, ಯಾರ್ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಾರ್ತ್ ಇಂಡಿಯಾದಲ್ಲಿ, ಮತ್ತು ನೇಪಾಳಲ್ಲಿ, ಆಮೇಲೆ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲ ಒಂದು ಅಪ್ಡೇಟ್ ಬರ್ತಿತ್ತು. ಅದಕ್ಕೂ ಮುಂಚೆ ಎಲ್ಲ ಆ್ಯಕ್ಟ್ರುಗಳದ್ದು ಇವರು ಒಂದೊಂದೇ ಪ್ರೊಫೈಲ್ನ ಬಿಡ್ತಾನೆ ಇದ್ದಾರೆ. ಈಗೂ ಬಿಡ್ತಾ ಇದ್ದಾರೆ. ರೀಸೆಂಟಾಗಿ ಒಂದು 2-3 ಡೇಸ್ ಇಂದ ಇದು ಅಪ್ಡೇಟ್ ಮಾಡ್ತಾ ಇರೋದು. ಯಾವ್ಯಾವ ಆ್ಯಕ್ಟ್ರುಗಳು ನಮ್ಮ ಸಿನಿಮಾದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಹೆಸರುಗಳನ್ನು ಪ್ಲೇ ಮಾಡ್ತಾ ಇದ್ದಾರೆ, ಯಾವ್ಯಾವ ಕ್ಯಾರೆಕ್ಟ್ರು ಪ್ಲೇ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಫಸ್ಟು ರಾಕಿಂಗ್ ಸ್ಟಾರ್ ಯಶ್ ಅವರು, ನಮ್ಮ ಅಪ್ಪಟ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಇಂದ ಸ್ಟಾರ್ಟ್ ಮಾಡಿದ್ದು ಔಟ್ ಆಫ್ ಇಂಡಿಯಾ ಸಿನಿಮಾನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದವರು ಅವರು. ಅಲ್ಲಿಂದ ಇಲ್ಲಿವರೆಗೂ ಅವರು ನಿಲ್ತಾನೆ ಇಲ್ಲ, ಹೋಗ್ತಾನೆ ಇದ್ದಾರೆ. ಇನ್ನೂ ಹೋಗಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾವು ಇಷ್ಟಪಡ್ತೀವಿ. ಆ್ಯಂಡ್ ತಾರಾ ಸುತಾರಿಯಾ, ಆಮೇಲೆ ರುಕ್ಮಿಣಿ ವಸಂತ್, ಕಿಯಾರಾ ಅಡ್ವಾಣಿ, ಟೊವಿನೋ ಥಾಮಸ್, ಕೈಲ್ ಪೌಲ್ ಅಂತ ಇವ್ರನ್ನ ನಾನು ಈಗಲೇ ಕೇಳ್ತಿರೋದು. ಆ್ಯಂಡ್ ನಯನ್ತಾರಾ, ಅಫ್ಕೋರ್ಸ್ ನಮ್ಮ ಸೌತ್ ಇಂಡಿಯಾದ ಫೇಮಸ್ ಆ್ಯಕ್ಟ್ರೆಸ್, ಲೇಡಿ ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಳ್ತಾರೆ ಇವರು, ಸಿಕ್ಕಾಪಟ್ಟೆ ಫೇಮಸ್ಸು. ಆ್ಯಂಡ್ ಅಕ್ಷಯ್ ಒಬೆರಾಯ್, ಇವರು ಬಂದು ಮಲಯಾಳಂ ಆ್ಯಕ್ಟ್ರ ಅಂತ ಅನ್ಕೋತೀನಿ. ಹುಮಾ ಕುರೇಶಿ, ಇವರು ನಿಮಗೆಲ್ಲ ಗೊತ್ತು. ಆ್ಯಂಡ್ ಸುದೇವ್ ನಾಯರ್, ಇವರು ಅಷ್ಟೇ ಒಬ್ಬ ಒಳ್ಳೆ ಆ್ಯಕ್ಟರು. ಆ್ಯಂಡ್ ಅಮಿತ್ ತಿವಾರಿ, ಇವರಂತೂ ಈ ವಿಲನ್ ಶೇಡಲ್ಲಿ ತುಂಬ ವರ್ಷಗಳಿಂದ ನಾವು ನೋಡ್ತಾನೆ ಇದ್ದೀವಿ ಅಮಿತ್ ತಿವಾರಿ ಅವ್ರನ್ನ. ಆ್ಯಂಡ್ ಡೆರೇಲ್ ಡಿಸಿಲ್ವಾ, ವಿಚಿತ್ರವಾಗಿದೆ ಹೆಸರು ಇದು, ಡೆರೇಲ್ ಡಿಸಿಲ್ವಾ ಅಂತ. ಇವ್ರು ಯಾವುದೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಯಾವ್ಯಾವ ಡಿಸ್ಟ್ರಿಬ್ಯೂಟರ್ಸ್ ಇಡೀ ಇಂಡಿಯಾದಲ್ಲಿ ಯಾವ್ಯಾವ ಡಿಸ್ಟ್ರಿಬ್ಯೂಟರ್ಸು ಟಾಕ್ಸಿಕ್ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಸ್ಟೇಟ್ ವೈಸ್, ರೀಜನ್ ವೈಸ್ ಡಿಸ್ಟ್ರಿಬ್ಯೂಷನ್ ಟಾಕ್ಸಿಕ್ ಅ ಫೈರಿ ಟೇಲ್ ಫಾರ್ ಗ್ರೌನ್ ಅಪ್ಸ್. ಇದನ್ನು ಆರ್ಟಿಕಲ್ ಬರೆಯೋರು ಕೂಡ ಒಂದು ಸ್ಟೈಲ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇದನ್ನು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್, SVC, ದಿಲ್ ರಾಜು ಅವರು, ನಿಮಗೆಲ್ಲ ಗೊತ್ತು. ದಿಲ್ ರಾಜು ಅವರು ಆಂಧ್ರ ಪ್ರದೇಶಲ್ಲಿ, ತೆಲಂಗಾಣದಲ್ಲಿ ಎಷ್ಟು ದೊಡ್ಡ ಪ್ರೊಡ್ಯೂಸರ್ ಅಂತ. ದಿಲ್ ರಾಜು ಅವ್ರಿಗೆ ಒಂದು ಸಿನಿಮಾ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ರಂತೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಬಟ್ ಯಶ್ ಅವರ ಡೇಟ್ಸ್ಗೆ ಕಾಯ್ತಾನೆ ಇದ್ದಾರೆ ಅವರು. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಾರ್ತ್ ಇಂಡಿಯಾ ಆ್ಯಂಡ್ ನೇಪಾಳ್, AA ಫಿಲ್ಮ್ಸ್, ಅನಿಲ್ ತಡಾನಿ ಅವರು. ಇವರು ನಿಮಗೆಲ್ಲ ಗೊತ್ತಿರುವಂಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಇನ್ ನಾರ್ತ್ ಇಂಡಿಯಾ. ಆ್ಯಂಡ್ ರವೀನಾ ಟಂಡನ್ ಅವರ ಹಸ್ಬೆಂಡ್ ಇವರು. ಕೇರಳ A4 ಎಂಟರ್ಟೈನ್ಮೆಂಟ್, ತಮಿಳ್ನಾಡುವಲ್ಲಿ KVN ನೆಟ್ವರ್ಕ್. KVN ಇವರೇ, ಐ ಥಿಂಕ್ KVN ಸರೇನೆ ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅವ್ರ ಸಿನಿಮಾನ ಅವನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ KVN ಪ್ರೊಡಕ್ಷನ್ ಆಲ್ವೇಸ್. ಆ್ಯಂಡ್ ಓವರ್ಸೀಸ್ ಫಾರ್ಸ್ ಫಿಲ್ಮ್ಸ್, ದಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ನ್ಯೂಸ್ ಆಗಿತ್ತು ಅದು ಬಂದಾಗ. ಫಾರ್ಸ್ ಫಿಲ್ಮ್ ಅವ್ರು ತೊಗೊಂಡಿದ್ದಾರೆ ಅಂತ. ಓಕೆ. ಆ್ಯಂಡ್ ರೆಕಾರ್ಡ್ ಡೀಲ್ ಆರ್ಟಿಕಲಲ್ಲಿ ಇದು ಇದೆ ಗುರು. SVC acquired the rights for the Telugu state for an estimated 120 crores. ಒಬ್ಬರು ಪ್ರೊಡ್ಯೂಸರ್ ಆಗಿ ಅವರು ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ನಾನು ಒಂದು 120 ಕೋಟಿ ಆಗಿ ಒಂದು ದೊಡ್ಡ ಸಿನಿಮಾನೇ ತೆಗಿಬೋದು, ಅಂಥದ್ರಲ್ಲಿ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ಗೆ ಇಷ್ಟು ಕೊಡಬೇಕಾ ಅಂತ ಯೋಚನೆ ಮಾಡಿರ್ತಾರೆ. ಆದರೂ ತಗೊಂಡಿರ್ತಾರೆ. ಯಾಕೆ ಅಂತಂದರೆ ಇಟ್ ಈಸ್ ವರ್ತ್ ಆಫ್ 1000 crores. ಇತ್ತೀಚೆಗೆ ಕೇಳ್ತಾ ಇದ್ದೀವಲ್ಲ, ವರ್ತ್ ಆಫ್ 100 crores, 100 ಕೋಟಿ ವರ್ತ್ ಸರ್, 100 ಕೋಟಿ ವರ್ತ್ ಸರ್ ಅನ್ನೋದನ್ನು ಕೇಳ್ತಾನೆ ಇದ್ದೀವಿ. ಯಾವುದ್ಯಾವುದಕ್ಕೂ 100 ಕೋಟಿ ವರ್ತು ಅಂತನ್ಬೇಕಾದ್ರೆ ಒಂದು ದೊಡ್ಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಈ ಸಿನಿಮಾನ ಶೂಟ್ ಮಾಡಿಬಿಟ್ಟಿದ್ದಾರೆ. ಸಾರಿ, ಆ ಲೆವೆಲ್ ಕ್ವಾಲಿಟಿ ಇದೆ. ಅಂಥ ಸಿನಿಮಾಗೆ ಬರೀ 120 ಕೋಟಿ ತಗೊಳ್ಳೋಕ್ಕೆ ಹಿಂದೆ ಮುಂದೆ ಯಾರೂ ನೋಡಲ್ಲ. ನಾನು ಈ ವಿಡಿಯೋದಲ್ಲಿ ಮೇಯ್ನ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಒಂದೇ ಒಂದು ವಿಷಯ, ಏನಪ್ಪ ಅಂತಂದರೆ, ಎಷ್ಟು ದೊಡ್ಡ ಸ್ಟಾರ್ಸ್ ನಾರ್ತ್ ಇಂಡಿಯಾಯಿಂದ, ಸೌತ್ ಇಂಡಿಯಾಯಿಂದ, ತಮಿಳಿಂದ, ತೆಲುಗುವಿಂದ, ಮಲಯಾಳಮಿಂದ, ನಮ್ಮ ಕನ್ನಡದಲ್ಲಿ ರುಕ್ಮಿಣಿ ವಸಂತ್ ಇದ್ದಾರೆ. ಆ್ಯಂಡ್ ಸೌತಲ್ಲಿ ಅಂದರೆ ತಮಿಳಿಯವರು ನಯನ್ತಾರಾ ಅವರಿದ್ದಾರೆ. ಇನ್ನೂ ಸಾಕಷ್ಟು ಜನ ನಾರ್ತಿಂದ ಹುಮಾ ಕುರೇಶಿ ಅವರಿದ್ದಾರೆ, ಕಿಯಾರಾ ಅಡ್ವಾಣಿ ಅವರಿದ್ದಾರೆ. ಎಷ್ಟು ಜನ ಸ್ಟಾರ್ಸ್ನ ಹಾಕ್ಕೊಂಡು ಇಷ್ಟು ದೊಡ್ಡ ಸಿನಿಮಾ ಮಾಡಿ ಸ್ಟಾರ್ ಕ್ಯಾಸ್ಟ್ಗೆ ಪೇಮೆಂಟ್ ಹೆಂಗೆ ಕೊಟ್ಟಿರ್ಬೇಡ, ಎಷ್ಟು ದುಡ್ಡು ಖರ್ಚಾಗಿರ್ಬೇಡ. ಅವ್ನು ಲೆಕ್ಕದ ಪ್ರಕಾರ 600 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮೇಲೆ ಇನ್ನೆಷ್ಟೆಷ್ಟು ಆಗುತ್ತೋ ಪ್ರಮೋಷನ್ಗೆ ಎಷ್ಟು ಖರ್ಚಾಗುತ್ತೆ,
ಆ್ಯಂಡ್ ಆಲ್ಸೋ ಥಿಯೇಟ್ರಿಗೆ ಬರೋಷ್ಟರಲ್ಲಿ ಇನ್ನೂ ಸಾಕಷ್ಟು ಖರ್ಚುಗಳಿರುತ್ತೆ. ಸೊ ನಾನು ಇಷ್ಟೇ ಹೇಳೋದು, ಒಂದು ಕನ್ನಡದ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಾನು ಇನ್ನೊಂದು ವಿಡಿಯೋ ಮಾಡಬೇಕಿದ್ರ ಬಗ್ಗೆ. ಟಾಕ್ಸಿಕ್ ಸಿನಿಮಾ ನಾರ್ಮಲ್ ಎಲ್ಲ ಕನ್ನಡ ಸಿನಿಮಾಗಳ ಥರ ನಮಗೆ ಕಾಣಿಸ್ತಾ ಇಲ್ಲ. ಅವ್ರು ಪೋರ್ಟ್ರೇ ಮಾಡ್ತಿರೋ ರೀತಿಯೇ ಬೇರೆ, ಆ್ಯಂಡ್ ಆಲ್ಸೋ ಅದು ಕಾಣ್ತಿರೋ ರೀತಿ ಇನ್ನೊಂದು ಬೇರೆ. ಫಾರ್ ಅನ್ ಎಕ್ಸಾಂಪಲ್, ಈಗ ಒಂದು ಇಂಗ್ಲೀಷ್ ಸಿನಿಮಾ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಸ್ಕ್ರೀನಲ್ಲಿ ಯಾವ ಥರದ್ದೊಂದು ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ನಾವೆಲ್ಲ ಹೇಳ್ತೀವಲ್ಲ, ಏನು ಗುರು ಹಾಲಿವುಡ್ ಅವ್ರು ಹಿಂಗೆಲ್ಲ ಮಾಡ್ತಾರೆ ಸಿನಿಮಾನ ಅನ್ನೋದನ್ನು ಸ್ಯಾಂಡಲ್ವುಡ್ನವ್ರು ಏನು ಗುರು ಈ ಥರ ಸಿನಿಮಾ ಮಾಡಿದ್ರು ಅಂತ ಕರ್ಸ್ಕೊಳಕ್ಕೆ ಸ್ಟಾರ್ಟ್ ಆಗಿ ಎಷ್ಟೋ ವರ್ಷ ಆಯಿತು. KGF ಬಂದಾಗಿಂದ ಅನಿಸ್ಕೊಂಬಿಟ್ಟಿದೆ. ಬಟ್ ಈ ಸಿನಿಮಾಯಿಂದ ಬೇರೆ ಲೆಕ್ಕ, ಇಲ್ಲಿವರೆಗೂ ಒಂದು ಲೆಕ್ಕ, ಇವಾಗಿಂದ ಇನ್ನೊಂದು ಲೆಕ್ಕ. ನಾವು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾವು ಬಂದಮೇಲೆ ನಮ್ಮದೇ ಹವಾ ಅಂತ ಡೈಲಾಗ್ ಮಾತ್ರ ಹೇಳಿದರು. ಈಗ ಅದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ನಾನು ಹೇಳೋದಿಷ್ಟೇ, ಆಲ್ ದಿ ವೆರಿ ಬೆಸ್ಟ್ ರಾಕಿಂಗ್ ಸ್ಟಾರ್ ಯಶ್ ಆ್ಯಂಡ್ ಟೀಮ್ ಟಾಕ್ಸಿಕ್ ಆ್ಯಂಡ್ KVN ಪ್ರೊಡಕ್ಷನ್. ರಾಮಾಯಣದಂತೂ ಈ ವರ್ಷ ಒಂದು ಚಾಪ್ಟರ್ ಬರ್ತಿದೆ, ನೆಕ್ಸ್ಟ್ ಇಯರ್ ಒಂದು ಚಾಪ್ಟರ್ ಬರ್ತಿದೆ. ಅದಾದಮೇಲೆ KGF ಚಾಪ್ಟರ್ 3ಗೆ ಆಲ್ರೆಡಿ ಡೇಟ್ಸ್ ಕೊಟ್ಬಿಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಡೇಟ್ಸ್ ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ, ಬಟ್ ಲೈನಪ್ಪಲ್ಲಿದೆ, ಅದಂತೂ ಕನ್ಫರ್ಮ್. ಆ್ಯಂಡ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಏನು ಹೇಳೋದು ಗುರು, ಸಿಕ್ಕಾಪಟ್ಟೆ ದೊಡ್ಡ ವಿಷಯ ಟಾಕ್ಸಿಕ್ ಅನ್ನೋದು. ಇಟ್ ಈಸ್ ವೆರಿ ಬಿಗ್ ಥಿಂಗ್ ರೈಟ್ ನಾವು. ಅಷ್ಟು ದೊಡ್ಡದಾಗ್ಬಿಟ್ಟಿದೆ ವಿಷಯ ಇದು. ಒಂದು ಕನ್ನಡ ಸಿನಿಮಾ ಬಗ್ಗೆ ನಾವು ಇಷ್ಟು ಹೆಮ್ಮೆಯಿಂದ ಮಾತಾಡ್ತೀವಿ ಅಂತಂದರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಒಂದು ಧ್ಯೇಯ ಇಟ್ಕೊಂಡು ಮಾಡ್ತಾ ಇರೋವಂಥ ಕೆಲಸಗಳು ರಾಕಿಂಗ್ ಸ್ಟಾರ್ ಯಶ್ ಅವರು. ಆ್ಯಂಡ್ ನಮ್ಮ ಕನ್ನಡನ ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇರೋರು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿನ. ಆ್ಯಂಡ್ ಒಳ್ಳೆಯದಾಗಲಿ ಟೀಮ್ ಟಾಕ್ಸಿಕ್ಗೆ. ಆಲ್ ದಿ ವೆರಿ ಬೆಸ್ಟ್. ಮತ್ತೆ ಸಿಗ್ತೀನಿ. ಹಂಗೆ ಕಮೆಂಟ್ ಹಾಕಿ, ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್, ಅವರು ನಮ್ಮ ಬಾಸ್ ಇವರು ನಮ್ಮ ಬಾಸ್, ಅದು ಇದು ಅಂತೆಲ್ಲ ಮಾತಾಡೋದನ್ನು ಬಿಟ್ಬಿಟ್ಟು ಒಂದು ಕನ್ನಡದ ಅದ್ಭುತವಾದಂಥ ಸಿನಿಮಾ ಇದು ಅಂತ ಎಲ್ಲರೂ ತಲೆಯಲ್ಲಿಟ್ಕೊಂಡು ಸಿನಿಮಾ ನೋಡಿ. ಸ್ಟೋರಿನ ಬಿಟ್ಬಿಡಿ. ಎಲ್ಲರೂ ಸ್ಟೋರಿ ಹಿಂಗಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನಿಮಗೆಲ್ಲ, ಅಷ್ಟೇ. ಸ್ಟೋರಿನ ಗೆಸ್ ಮಾಡೋದು ಬಿಟ್ಬಿಟ್ಟು ಸಿನಿಮಾ ನೋಡಿ, ಸಿನಿಮಾ ಹೆಂಗಿರುತ್ತೆ ಅನ್ನೋದನ್ನು ಕ್ಲಿಯರ್ ಮೈಂಡೆಡಾಗಿ ನೋಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ ನನ್ನ ಕೇಳಿದ್ರೆ, ಆವಾಗಲೇ ಸಿನಿಮಾ ಸಖತ್ತಾಗಿರುತ್ತೆ. ಆಲ್ ದಿ ಬೆಸ್ಟ್ ಟೀಮ್ ಟಾಕ್ಸಿಕ್. ಮತ್ತು ಇನ್ನೊಂದು ವಿಡಿಯೋ ಸಿಗ್ತೀನಿ. ಟಿಲ್ ದೆನ್ ಹ್ಯಾವ್ ಸಮ್ ಪೇಷನ್ಸ್. ಥ್ಯಾಂಕ್ ಯು.